ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ? ಕುಮಾರಸ್ವಾಮಿನ, ನಿಖಿಲ್ನ? ಸಸ್ಪೆನ್ಸ್. ಜೆಡಿಎಸ್ಗೆ ಸಪೋರ್ಟ್ ಮಾಡ್ತಾರಾ ರೆಬಲ್ ಲೇಡಿ? ಪವರ್ ಸೆಂಟರ್ ಆಯ್ತು ಮಾಜಿ ಸಿಎಂ ಎಚ್ಡಿಕೆ ನಿವಾಸ, ಬಿಜೆಪಿಗೆ ರೆಡ್ಡಿ ಘರ್ ವಾಪಸಿ. ಬೆಂಗಳೂರು ಗ್ರಾಮಾಂತರ ಗೆಲ್ಲಲು ದೋಸ್ತಿಗಳ ರಣವ್ಯೂಹ. ಕಾಂಗ್ರೆಸ್ಗೆ ಕಗ್ಗಂಟಾಯ್ತು ಕೋಲಾರ, ಚಿಕ್ಕಬಳ್ಳಾಪುರ. ಆಪರೇಷನ್ ಹಸ್ತಕ್ಕೆ ಸಿಎಂ ಗ್ರೀನ್ ಸಿಗ್ನಲ್. ಎಲ್ಲದರ ಮಾಹಿತಿ ನೋಡೋಣ ಕರ್ನಾಟಕ ಜಾಬ್ 20ಯಲ್ಲಿ. ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಕೋಲಾರ, ಹಾಸನ, ಮಂಡ್ಯ ಕ್ಷೇತ್ರವನ್ನ ದಳಪತಿಗಳಿಗೆ ಬಿಜೆಪಿ ಬಿಟ್ಟುಕೊಟ್ಟಿದೆ. ಆದರೆ ಮಂಡ್ಯ ಕ್ಷೇತ್ರ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆಗೆ ಚನ್ನಪಟ್ಟಣ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಿಂದ ಸ್ಪರ್ಧೆಗೆ ಅಭಿಪ್ರಾಯ ಸಂಗ್ರಹಿಸಲು ಜೆಪಿ ನಗರದ ನಿವಾಸದಲ್ಲಿ ಎಚ್ಡಿಕೆ ಸಭೆಯನ್ನ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಬಿಟ್ಟು ಹೋಗಬೇಡಿ ಅಂತ ಕಾರ್ಯಕರ್ತರು ಪಟ್ಟು ಹಿಡಿದಿದ್ರು. ಆದರೆ ಕುಮಾರಸ್ವಾಮಿ ಮಾತ್ರ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ದೇವೇಗೌಡರ ಬಳಿ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಮಾಡಿ ನಾಳೆ ನಡೆಯೋ ಕೋರ್ ಕಮಿಟಿ ಸಭೆಯಲ್ಲಿ ಘೋಷಣೆ ಮಾಡೋದಾಗಿ ಚನ್ನಪಟ್ಟಣ ಕಾರ್ಯಕರ್ತರು ಮುಖಂಡರಿಗೆ ಎಚ್ಡಿಕೆ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಮಂಡ್ಯದಿಂದ ಎಚ್ಡಿಕೆ ಸ್ಪರ್ಧೆಗೆ ವಿರೋಧಿಸಿ ಅಭಿಮಾನಿಯೋರ್ವ ಅಂಗೈ ಕೊಯ್ದುಕೊಂಡು ಹೈಡ್ರಾಮಾ ನಡೆಸಿದ್ದಾನೆ. ಕುಮಾರಣ್ಣ ಅವರು ಹೆಚ್ಚಾಗಿ ಚನ್ನಪಟ್ಟಣಕ್ಕೆ ಹೋಗೋಕ್ಕಾಗದೇ ಹೋದರೂ ಕೂಡ ಅವರೇ ಕುಮಾರಣ್ಣ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಕುಮಾರಣ್ಣ ಮಾಡಿರ್ತಕ್ಕಂಥ ಹಲವಾರು ಕೆಲಸ ಕಾರ್ಯಗಳೇನಿದೆ ಚನ್ನಪಟ್ಟಣ ತಾಲೂಕಿನ ಅಭಿವೃದ್ಧಿ ವಿಚಾರವಾಗಿ ಅದನ್ನೆಲ್ಲ ಪ್ರತಿ ಮನೆಗೆ ಹೋಗಿ ಎಲ್ಲ ಮತದಾರರ ಮನೆಗಳಿಗೆ ಮುಟ್ಟಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಗೆಲುವು ಸಾಧಿಸಲಿಕ್ಕೆ ಅವರೆಲ್ಲ ಕಾರಣಕರ್ತರಾಗಿದ್ದಾರೆ. ಸಹಜವಾಗೇ ಕುಮಾರಣ್ಣ ಅವರು ಚನ್ನಪಟ್ಟಣವನ್ನು ತೊರೆದು ಹೋಗಬಾರ್ದು ಅಂತಕ್ಕಂಥದ್ದು ಎಲ್ಲರಲ್ಲೂ ಇರ್ತಕ್ಕಂಥ ಒಂದು ಭಾಳ ಒಂದು ಸ್ಟ್ರಾಂಗ್ ಒಪಿನಿಯನ್. ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿ ಅವರ ಅಗತ್ಯತೆ ಇದೆ. ಮತ್ತೆ ಮಂಡ್ಯಕ್ಕೆ ಬೇಕಾದ್ರೆ ದೇವೇಗೌಡರು ಸಾಹೇಬ್ರನ್ನ ನಿಲ್ಲಿಸ್ಲಿ, ಆದ್ರೆ ನಾವು ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವ್ರನ್ನ ಮಂಡ್ಯಕ್ಕೆ ಬಿಟ್ಕೊಡಕ್ಕೆ ನಾವ್ಯಾರು ತಯಾರಿಲ್ಲ. ಮಂಡ್ಯ ಜೆಡಿಎಸ್ ಬಿಜೆಪಿ ಮೈತ್ರಿ ಟಿಕೆಟ್ಗಾಗಿ ಸಂಸದೆ ಸುಮಲತಾ ಅಂಬರೀಶ್ ಶತಾಯ ಗತಾಯ ಪ್ರಯತ್ನ ಮಾಡಿದರು. ಆದರೆ ಮಂಡ್ಯ ಜೆಡಿಎಸ್ ಪಾಲಾಗಿದೆ. ಹೀಗಾಗಿ ಮಂಡ್ಯ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸುಮಲತಾ ಅಂಬರೀಷ್ಗೆ ನಿರಾಸೆಯಾಗಿದ್ದು, ರೆಬಲ್ ಲೇಡಿ ಮುಂದಿನ ನಡೆ ಏನು ಎಂಬ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಮೂಡಿದೆ. ಸುಮಲತಾ ಮುಂದೆ 2 ಆಯ್ಕೆಗಳು ಮಾತ್ರ ಉಳಿದಿವೆ. ಮೈತ್ರಿ ಅಭ್ಯರ್ಥಿಯನ್ನು ಬೆಂಬಲಿಸಿ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು, ಇಲ್ಲವಾದಲ್ಲಿ ಪಕ್ಷೇತರವಾಗಿ ಮತ್ತೆ ಸ್ಪರ್ಧೆ ಮಾಡಬೇಕಾಗಿದೆ. ಸುಮಲತಾ ಬೆಂಬಲಿಗರು ಬಂಡಾಯ ಸ್ಪರ್ಧೆಗೆ ಒತ್ತಾಯಿಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಸಚಿವ ಸೋಮಣ್ಣ, ಸುಮಲತಾ ಅವರನ್ನ ಪಕ್ಷೇತರವಾಗಿ ನಿಲ್ಲಿ ಅಂತ ಹೇಳಿಲ್ಲ, ಅವ್ರು ಏನ್ ಬೇಕಾದರೂ ನಿರ್ಧಾರ ತೆಗೆದುಕೊಳ್ಳಲಿ ಅಂದಿದ್ದಾರೆ. ಸುಮಲತಾ ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ಬಿಟ್ಟುಕೊಟ್ಟಿದ್ದಾರೆ ಅಂತ ಚಲುವರಾಯಸ್ವಾಮಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಮಂಡ್ಯ ಜಿಲ್ಲೆ NDA ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ 2 ಮಾತಿಲ್ಲ. ಅಲ್ಲ, ಸುಮಲತಾ ಮೇಡಮ್ ಬಗ್ಗೆ ಮಾತಾಡುವಷ್ಟು ನಾನು ದೊಡ್ಡವನಲ್ಲ. ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರುಗಳವ್ರ ಹತ್ರ ಮಾತಾಡ್ತಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ನಿವಾಸ ಪವರ್ ಸೆಂಟರ್ ಆದಂತಿದೆ. ಲೋಕಸಭೆ ಚುನಾವಣೆ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬಿಜೆಪಿ ನಾಯಕರು ಎಚ್ಡಿಕೆ ಭೇಟಿಗೆ ದೌಡಾಯಿಸ್ತಾ ಇದ್ದಾರೆ. ಜೆಪಿ ನಗರದ ಕುಮಾರಸ್ವಾಮಿ ನಿವಾಸಕ್ಕೆ ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಭೇಟಿ ಕೊಟ್ಟು ಸಹಕಾರ ಕೋರಿದ್ದಾರೆ. ಬಿಜೆಪಿ ಟಿಕೆಟ್ ವಂಚಿತ ಸಂಗಣ್ಣ ಕರಡಿ ಕೂಡ ಎಚ್ಡಿಕೆ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಬಿಜೆಪಿ ಜೆಡಿಎಸ್ ಸ್ವಾಭಾವಿಕ ಮೈತ್ರಿ, ಇಡೀ ರಾಜ್ಯದಲ್ಲಿ ಹಾಲು ಜೇನಿನಂತೆ ಬೆರೆತು ಬಿಜೆಪಿ ಜೆಡಿಎಸ್ ನಾಯಕರು ಕಾರ್ಯಕರ್ತರು ಕೆಲಸ ಮಾಡ್ತೀವಿ. ಒಳ್ಳೆ ಫಲಿತಾಂಶ ರಾಜ್ಯದ ಜನ ತೀರ್ಮಾನಿಸ್ತಾರೆ ಅಂದ್ರು. ರಾಜ್ಯದ 28 ಕ್ಷೇತ್ರದಲ್ಲಿ ಮೈತ್ರಿಯಿಂದ 2 ಪಾರ್ಟಿಗೆ ಅನುಕೂಲ ಆಗುತ್ತೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಇಡೀ ರಾಜ್ಯದಲ್ಲಿ ನಾವು ಹಾಲು ಜೇನಿನಂತೆ ಇವತ್ತು ಬೆರೆತು ಕೆಲಸ ಮಾಡುವಂತದ್ದಾಗ್ತದೆ. ಒಂದು ಬಹಳ ಒಳ್ಳೆಯ ಫಲಿತಾಂಶ ಕೂಡ ನಮ್ಮ ರಾಜ್ಯದ ಜನರು ತೀರ್ಮಾನ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಒಂದೇ ರೀತಿ ಪ್ರಯತ್ನ ಮಾಡ್ತಾ ಇರುವಂತದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅಲಯನ್ಸ್ ನ ಪಾರ್ಟ್ನರ್ಶಿಪ್ ನ ಒಂದು ಉಪಯೋಗ 2 ಪಾರ್ಟಿಗಳಿಗೂ ಆಗತ್ತೆ, ಅದಕ್ಕಿಂತ ಮುಖ್ಯವಾಗಿ ರಾಜ್ಯದ ಅಭಿವೃದ್ಧಿಗಾಗತ್ತೆ ಅನ್ನುವಂಥ ವಿಶ್ವಾಸ ಇದೆ. ಗಾಲಿ ಜನಾರ್ದನ ರೆಡ್ಡಿ ಬಿಜೆಪಿಗೆ ಘರ್ ವಾಪಸಿ ಆಗಿದ್ದಾರೆ. ಕೆಆರ್ಪಿಪಿ ಪಕ್ಷದ ಸಂಸ್ಥಾಪಕ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಇಂದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರೆಡ್ಡಿಗೆ ಪಕ್ಷದ ಬಾವುಟ ಕೊಟ್ಟು ಬಿವೈ ವಿಜೇಂದ್ರ ಬರಮಾಡಿಕೊಂಡ್ರು. ಅರುಣಾ ಲಕ್ಷ್ಮಿ ಸೇರಿ ಕೆಆರ್ಪಿಪಿ ಪಕ್ಷದ ಎಲ್ಲಾ ಪದಾಧಿಕಾರಿಗಳು ಬಿಜೆಪಿ ಸೇರ್ಪಡೆಯಾದರು. ಈ ವೇಳೆ ಬಿಎಸ್ವೈ ಕಾಲು ಮುಟ್ಟಿ ರೆಡ್ಡಿ ನಮಸ್ಕರಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀರಾಮುಲು, ಆನಂದ್ ಸಿಂಗ್, ಸಿಟಿ ರವಿ, ಅಶ್ವಥ್ ನಾರಾಯಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ರೆಡ್ಡಿ, ನಾನು ಸ್ವಂತ ಮನೆಗೆ ಮರಳಿ ತಾಯಿ ಮಡಿಲಿಗೆ ಸೇರಿದ್ದೀನಿ, ನಾನು ರಾಮುಲು ಒಂದು ಕುಟುಂಬ, ಒಟ್ಟಿಗೆ ಇರ್ತೇವೆ ಎಂದರು. ಇನ್ನು ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆಗೆ ವಿಜೇಂದ್ರ ರಾಮುಲು ಹರ್ಷ ವ್ಯಕ್ತಪಡಿಸಿದ್ದಾರೆ. ನನ್ನ ಸ್ವಂತ ಮನೆಗೆ ನಾನು ಮತ್ತೆ ಮರಳಿ ಬಂದಿದ್ದೇನೆ, ನನ್ನ ತಾಯಿ ಮಡಿಲಿಗೆ ನಾನು ಸೇರ್ಕೊಂಡಿದ್ದೀನಿ ಅನ್ನುವಂತ ಸಂತೋಷ ನನಗಾಗ್ತಾ ಇದೆ. ಬಹಳ ಸಂತೋಷ ಪಡ್ತಕ್ಕಂಥ ಸಂಗತಿ. ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಗಾಲಿ ಜನಾರ್ದನ ರೆಡ್ಡಿ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ. ನಮ್ಮೆಲ್ಲ ಹಿರಿಯ ಮುಖಂಡರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ
ಹಂಗಾಗಿ ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಅಗ್ನಿ ಪರೀಕ್ಷೆದಲ್ಲಿ ಗೆಲ್ಲೋದ ಮೂಲಕ ಮತ್ತೆ ಯಾವ ರೀತಿಯಲ್ಲಿ ಮನೆಗೆ ವಾಪಸ್ ಬಂದು ಆ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಒಬ್ಬ ಜನನಾಯಕ ಪಕ್ಷವನ್ನು ಕಟ್ಟಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಪುನಃ ಶ್ರೀರಾಮಚಂದ್ರ ಪ್ರಭು ಮನೆಗೆ ಮರಳಿದರು. ಅದೇ ಜನಾರ್ದನ್ ರೆಡ್ಡಿ ಶ್ರೀರಾಮಚಂದ್ರ ಪ್ರಭು ರೀತಿಯಲ್ಲಿ ಅವರು ಮನೆಗೆ ಮರಳಿದ್ದಾರೆ. ಲೋಕಸಭಾ ಚುನಾವಣೆಯ ಕಾವು ದಿನೇ ದಿನೇ ಏರ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಡಲು ದೋಸ್ತಿಗಳು ರಣತಂತ್ರವನ್ನ ರೂಪಿಸಿದ್ದಾರೆ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಗೆಲುವಿಗೆ ಪಣ ತೊಟ್ಟಿದ್ದಾರೆ. ಹೀಗಾಗಿ ಇಂದು ಡಿಕೆಶಿ ಸ್ವಕ್ಷೇತ್ರ ಕನಕಪುರದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಲನ ಸಭೆಯನ್ನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಮುನಿರತ್ನ, ನೀವು ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಇದ್ರೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಮತ ನೀಡಿ. ಒಂದು ತಪ್ಪು ಮತ ಹಾಕಿದ್ರೆ ನಿಮಗೆ ಯಮ ಕಾಣಿಸ್ತಾನೆ. ಸ್ವರ್ಗಕ್ಕೆ ಹೋದ್ರೆ ರಂಭೆ, ಊರ್ವಶಿ, ಮೇನಕೆ ನೋಡಬಹುದು. ಈ ಚುನಾವಣೆ ರಾಮ ರಾವಣರ ಯುದ್ಧ. ನಿಮಗೆ ರಾಮ ಬೇಕಾ ರಾವಣ ಬೇಕಾ ಅಂತ ಪ್ರಶ್ನಿಸಿದ್ರು. ಇನ್ನು ಡಿಕೆ ಬ್ರದರ್ಸ್ ವಿರುದ್ಧ ಸಿಪಿ ಯೋಗೇಶ್ವರ್ ಕಿಡಿಕಾರಿದ್ದಾರೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಮಾತನಾಡಿ, ಜನಶಕ್ತಿಯ ಮುಂದೆ ಯಾವುದೇ ಶಕ್ತಿ ನಡೆಯಲ್ಲ. ಟೀಕೆಗಳು ಸಾಯುತ್ತವೆ, ಕೆಲಸ ಉಳಿಯುತ್ತವೆ ಅಂದ್ರು. ಈ ಚುನಾವಣೆ ರಾವಣರ ಯುದ್ಧ. ನಿಮಗೆ ರಾಮ ಬೇಕಾ ರಾವಣ ಬೇಕಾ ತೀರ್ಮಾನ ಮಾಡಿ. ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇದ್ರೆ ಮಂಜುನಾಥ್ ಒಂದು ವೋಟ್ ಹಾಕೊಂಡು ಸ್ವರ್ಗಕ್ಕೆ ಯಾಕೆಂದ್ರೆ ಜನಶಕ್ತಿ ಮುಂದೆ ಯಾವ ಶಕ್ತಿಯೂ ಕೂಡ ಉಳಿಯೋದಿಲ್ಲ. ಹೀಗಾಗಿ ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರು ಅವರ ಹೃದಯಗಳು ಒಂದಾಗಿದೆ, ಅವರ ಮನಸ್ಸುಗಳು ಅರಳಿದೆ ಅಂತಲೇ ಹೇಳ್ತೀನಿ. ಇವತ್ತು ಟೀಕೆಗಳು ಸಾಯುತ್ತವೆ, ಆದರೆ ಸಾಧನೆಗಳು ಉಳಿಯುತ್ತವೆ. ಇದು ಬಹಳ ಮುಖ್ಯವಾಗಿದೆ. ರಾಜ್ಯ ಕಾಂಗ್ರೆಸ್ನ ಉಳಿದ 4 ಕ್ಷೇತ್ರಗಳಿಗೆ ಯಾವುದೇ ಕ್ಷಣದಲ್ಲಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡುವ ಸಂಭವ ಇದೆ. ಆದರೆ ಕೋಲಾರ ಚಿಕ್ಕಬಳ್ಳಾಪುರ ಟಿಕೆಟ್ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಚಿಕ್ಕಬಳ್ಳಾಪುರ ಕೋಲಾರ ಟಿಕೆಟ್ಗಾಗಿ ಫೈಟ್ ಮುಂದುವರೆದಿದೆ. ಕೋಲಾರದಿಂದ ಎಲ್ ಹನುಮಂತಯ್ಯ ಅವರನ್ನ, ಚಿಕ್ಕಬಳ್ಳಾಪುರದಿಂದ ರಕ್ಷಾರಾಮಯ್ಯ ಅವರನ್ನ ಕಣಕ್ಕಿಳಿಸೋದಕ್ಕೆ ರಾಜ್ಯ ಕಾಂಗ್ರೆಸ್ ಒಲವು ತೋರಿದ್ರು ಎದುರಾಳಿ ಬಣ ಇದಕ್ಕೆ ಒಪ್ತಾನೆ ಇಲ್ಲ. ಹೀಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಸಿ ಅಭ್ಯರ್ಥಿಗಳನ್ನ ಘೋಷಿಸುವ ಸಾಧ್ಯತೆ ಇದೆ. ನಿನ್ನೆ ಕೂಡ ಕೋಲಾರ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನ ಒಂದು ಬಣದ ನಾಯಕರು ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಚರ್ಚಿಸಿದ್ರು. ಲೋಕ ಗೆಲ್ಲೋದಕ್ಕೆ ಸಿಎಂ ಸಿದ್ದರಾಮಯ್ಯ ರಣತಂತ್ರ ರೂಪಿಸಿದ್ದಾರೆ. ಮೈಸೂರು ಚಾಮರಾಜನಗರ ಗೆಲ್ಲುವ ಹಠಕ್ಕೆ ಬೆದ್ದಿರುವ ಮುಖ್ಯಮಂತ್ರಿಗಳು ಆಪರೇಷನ್ ಬಿಜೆಪಿ ಜೆಡಿಎಸ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಮೈಸೂರು ಚಾಮರಾಜನಗರ ಕಾಂಗ್ರೆಸ್ ವಶವಾಗಲೇಬೇಕು. 10 ದಿನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮುಖಂಡರನ್ನ ಕಾಂಗ್ರೆಸ್ಗೆ ಕರೆತನ್ನಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ನಿಂದ ಯಾರೇ ಕಾಂಗ್ರೆಸ್ಗೆ ಬರ್ತೀನಿ ಎಂದು ಸ್ವಾಗತಿಸಿ, ನಿಮ್ಮ ನಡುವಿನ ಜಗಳದಿಂದ ಪಕ್ಷಕ್ಕೆ ಬರೋರನ್ನ ಬೇಡ ಅನ್ನಬೇಡಿ. 2 ಕ್ಷೇತ್ರದಲ್ಲಿ ಗೆಲುವು ಮಾತ್ರ ಮುಖ್ಯ. ಉಳಿದ ವಿಚಾರ ನನಗೆ ಈಗ ಗೌಣ. ನೀವು ಇದೇ ರೀತಿ ಇರಿ ಅಂತ ಸ್ಥಳೀಯ ನಾಯಕರಿಗೆ ತಾಕೀತು ಮಾಡಿದ್ದಾರೆ. ರೆಸ್ಟ್ ನೆಪದಲ್ಲಿ ಮೈಸೂರಿನ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿರುವ ಸಿಎಂ ಕೇವಲ ಶಾಸಕರು, ಪ್ರಮುಖ ಮುಖಂಡರ ಭೇಟಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಶತಾಯಗತಾಯ ಮೈಸೂರು ಚಾಮರಾಜನಗರ ಗೆಲ್ಲೋದಕ್ಕೆ ಸಿಎಂ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ಆರುವಂತೆ ಕಾಣ್ತಾ ಇಲ್ಲ. ದಾವಣಗೆರೆ ಬಂಡಾಯ ಶಮನಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಕಸರತ್ತು ನಡೆಸ್ತಾ ಇದ್ದಾರೆ. ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿ ರೇಣುಕಾ ಬಣದ ಮನವೊಲಿಸುವಂತಹ ಕೆಲಸ ಮಾಡಿದ್ದು, ಮನಸ್ತಾಪ ಮರೆತು ಪಕ್ಷದ ಅಭ್ಯರ್ಥಿ ಪರ ಕೆಲಸ ಮಾಡುವಂತೆ ಸೂಚಿಸಿದ್ದಾರೆ. ಆದರೆ ಬಿಎಸ್ವೈ ಸಭೆಗೆ ರೇಣುಕಾಚಾರ್ಯ, ಎಸ್ಎ ರವೀಂದ್ರನಾಥ್ ಗೈರಾಗಿದ್ರು. ಹೀಗಾಗಿ ದಾವಣಗೆರೆಗೆ ತೆರಳಿ ಸಂಧಾನಕ್ಕೆ ಯಡಿಯೂರಪ್ಪ ನಿರ್ಧರಿಸಿದ್ದಾರೆ. ಟಿಕೆಟ್ ಕೈತಪ್ಪದ್ರಿಂದ ಅಸಮಾಧಾನಗೊಂಡಿರುವ ಸಂಗಣ್ಣ ಕರಡಿ ಮನವೊಲಿಕೆಗೂ ಬಿಜೆಪಿ ನಾಯಕರು ಯತ್ನಿಸಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕಾಂಗ್ರೆಸ್ ಬಿಜೆಪಿಯಿಂದ ಅಸಮಾಧಾನಿತರ ಓಲೈಕೆಗೆ ಸಭೆ ನಡೆಸಲಾಗಿದೆ. ಹಾಲಿ ಕಾಂಗ್ರೆಸ್ ಶಾಸಕರು ಹಾಗೂ ಅಸಮಾಧಾನಿತರ ಜೊತೆಗೆ ಐವಾನ್ ಡಿಸೋಜಾ ಸಭೆ ನಡೆಸಿದ್ದಾರೆ. ಇತ್ತ ಶಿರಸಿಯಲ್ಲಿ ಆಪ್ತರ ಜೊತೆಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತುಕತೆ ನಡೆಸಿದ್ದಾರೆ. ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ನಿವಾಸಕ್ಕೆ ಕಾಗೇರಿ ಭೇಟಿ ಕೊಟ್ಟು ಚುನಾವಣೆಗೆ ಸಹಕಾರವನ್ನು ಕೋರಿದ್ದಾರೆ. ರಾಯಚೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಜಿ ಕುಮಾರ್ ನಾಯಕ ವಿರುದ್ಧ ಪೋಸ್ಟರ್ ಹಂಚಿಕೆ ಆಗ್ತಾ ಇದೆ. ಟಿಕೆಟ್ ಘೋಷಣೆಯಾಗಿ 4 ದಿನಗಳಾದ್ರೂ ಕ್ಷೇತ್ರದ ಕಡೆ ಕುಮಾರ್ ನಾಯಕ್ ಮುಖನೇ ಮಾಡಿಲ್ಲ. ನಾಳೆ ದಾವಣಗೆರೆಗೆ ನಾನು ಅಗ್ರವಾಲ್ ರವಿಕುಮಾರ್ ಹೋಗ್ತಾ ಇದ್ದೀವಿ. ಎಲ್ಲವೂ ಸರಿ ಹೋಗುತ್ತೆ, ಹೋಗಿ ಮಾತಾಡ್ಕೊಂಡು ಬರ್ತೀವಿ. ಎಲ್ಲವೂ ಸರಿ ಹೋಗುತ್ತೆ, ಯಾವುದೂ ಸಮಸ್ಯೆ ಇಲ್ಲ. ಇನ್ನೊಂದು ಕ್ಷೇತ್ರ ಇವತ್ತು ನಾಳೆ ಅನೌನ್ಸ್ ಮಾಡ್ತಾರೆ, ಚಿತ್ರದುರ್ಗ. 28ಕ್ಕೆ 28 ಗೆಲ್ಲಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ. ಬಿಜೆಪಿ ಮಾಜಿ ಸಚಿವ ನಾರಾಯಣಗೌಡ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಹಲವು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಆದರೆ ಇದೆಲ್ಲ ಸುಳ್ಳು ಅಂತ ಖುದ್ದು ನಾರಾಯಣಗೌಡರೇ ತಳ್ಳಿ ಹಾಕಿದರು. ಇದೀಗ ಮತ್ತೆ ಅದೇ ಚರ್ಚೆ ಶುರುವಾಗಿದೆ. ನಾರಾಯಣಗೌಡ ಕಾಂಗ್ರೆಸ್ ಸೇರ್ಪಡೆ ಸುಳಿವನ್ನ ಸಚಿವ ಚಲುವರಾಯಸ್ವಾಮಿ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಚಲುವರಾಯಸ್ವಾಮಿ, ಮಾಜಿ ಸಚಿವ ನಾರಾಯಣಗೌಡ ನಮ್ಮ ಸಂಪರ್ಕದಲ್ಲಿದ್ದಾರೆ. ಅತಿ ಶೀಘ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾರಾಯಣಗೌಡ ಬರ್ತಾರೆ. ಆದರೆ ಪಕ್ಷ ಸೇರ್ಪಡೆ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ ಅಂತ ಹೇಳಿದ್ದಾರೆ. ಹೌದು, ನಾರಾಯಣಗೌಡರು ಜೊತೆ ಮಾತನಾಡಿದ್ವಿ, ಸಂಪರ್ಕದಲ್ಲಿದ್ದಾರೆ. ಆದಷ್ಟು ಬೇಗ ಅವರು ಮತ್ತು ನಮ್ಮ KR-ಪೇಟೆಯ ಗಾಂಧಿ ಅಂತ ಅನ್ಸ್ಕೊಂಡಂಥ ಕೃಷ್ಣ ಅವರೇನಿದ್ದಾರೆ, ಅವರ ಪಾಲಕರಾಗಿ
ನಮ್ಮ ಅಂಬರೀಷ್ ಇರ್ಬೋದು, ಇನ್ನೊಬ್ಬ ನಮ್ಮ ಮಂಜು ಅಂತ ಇರ್ಬೋದು, ಜವರಾಯಗೌಡ ಇರ್ಬೋದು, ಜವರಾಯಗೌಡ ಅಂತ ಇರ್ಬೋದು, ಬೂಕಂಕೆರೆ ಜವರಾಯಗೌಡ ಇರ್ಬೋದು, ಈ ಥರ ಒಂದು ನೂರಾರು ಜನ ಏನು ಇವತ್ತು ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದು ಕೆಲವಾರು ಇದರಿಂದ ಅವರು ನಾರಾಯಣಗೌಡ ಜೊತೆ ಹೋಗಿದ್ದರು. ಈಗ ಅದೇ ನಾರಾಯಣಗೌಡರು ಅವರು ಎಲ್ಲರೂ ಒಟ್ಟಾಗಿ ಸೇರೋ ಸಾಧ್ಯತೆ. ಚುನಾವಣೆಗೆ ಹತ್ತಿರ ಆಗ್ತಾ ಇದ್ದಂತೆ ರಾಜಕೀಯ ಪಕ್ಷಗಳ ಮಾತಿನ ಮತಾಪು ತಾರಕಕ್ಕೇರ್ತಾ ಇದೆ. ಯುವಕರು ಮೋದಿ ಅಂದ್ರೆ ಕಪಾಳಕ್ಕೆ ಬಡಿಬೇಕು ಅಂತ ಸಚಿವ ಶಿವರಾಜ್ ತಂಗಡಿಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಕೊಪ್ಪಳದ ಕಾರಟಗಿಯಲ್ಲಿ ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ಪ್ರಚಾರ ಸಭೆಯಲ್ಲಿ ಮಾತಾಡಿದ ಶಿವರಾಜ್ ತಂಗಡಿಗೆ, ಪ್ರಧಾನಿ ಮೋದಿ ಅವರು ಕೇವಲ ಸುಳ್ಳು ಹೇಳ್ತಾ ಇದ್ದಾರೆ, ಇದುವರೆಗೂ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಯುವಜನ ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತ ಹೇಳ್ತಾರೆ, ಈಗ ಮತ್ತೆ ಚುನಾವಣೆ ಬಂತು ಅಂತ ಬರ್ತಾರೆ, ಆಗ ಯುವಕರು ಮೋದಿ ಅಂದ್ರೆ ಅವ್ರ ಕಪಾಳಕ್ಕೆ ಬಡಿಬೇಕು ಅಂತ ವಿವಾದ ಸೃಷ್ಟಿ ಮಾಡಿದ್ದಾರೆ. ತಂಗಡಿಗೆ ಹೇಳಿಕೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಯಾವ ಮಖ ಇಟ್ಕೊಂಡು ಇವತ್ತು ನೋಡ್ತೀವಿ ಓಟನ್ನ ಕೇಳಲಿಕ್ಕೆ ಇವ್ರು ಬರ್ತಾ ಇದ್ದಾರೆ. ಇವರಿಗೆ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಹೇಳಿದ್ರು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಉದ್ಯೋಗ ಕೇಳಿದ್ರೆ ಪಕೋಡ ಮಾಡಕ್ ಹೋಗಂದ್ರು, ಅಂದ್ರೆ ಬಡ್ಡಿ ಮಾಡಕ್ ಹೋಗಂದ್ರು. ನಾಚಿಗೆ ಆಗ್ಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಅಂದ್ರೆ ಅವ್ರಿಗೆ ಕಪಾಳಕ್ಕೆ ಬಿಡಿಬೇಕು, ನಾಚಿಗೆ ಬರ್ಬೇಕ್ರಿ. ಇದು ಸಣ್ಣ ಕೆಲಸನ. ಮತ್ತೆ ಇವರು ಚುನಾವಣೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ರೀಲ್ಸ್ ರಾಣಿ ಸೋನು ಗೌಡಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಕಾನೂನು ಬಾಹಿರವಾಗಿ ಮಗು ದತ್ತು ಪ್ರಕರಣದಲ್ಲಿ ಸೋನು ಗೌಡಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಬೆಂಗಳೂರಿನ ಸಿಜೆಎಂ ಕೋರ್ಟ್ ನ್ಯಾಯಾಧೀಶರು ಆದೇಶಿಸಿದ್ದಾರೆ. ಇವತ್ತಿಗೆ ಸೋನು ಗೌಡ ಪೊಲೀಸ್ ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ರಾಯಚೂರು ಮೂಲದ ಬಾಲಕಿಯನ್ನ ದತ್ತು ಪಡೆದಿದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ಸೋನು ಗೌಡ ವಿಡಿಯೋ ಹಾಕಿಕೊಂಡಿದ್ರು. ಸ್ಥಳೀಯರ ದೂರಿನ ಮೇರೆಗೆ ಕಳೆದ ವಾರ ಚಂದ್ರಾಲೇಔಟ್ ಪೊಲೀಸರು ಬಂಧಿಸಿದ್ರು. ಮಗು ದತ್ತು ಪಡೆಯುವ ಮೊದಲು ಅರ್ಜಿ ಸಲ್ಲಿಕೆ ಮಾಡಬೇಕು. ಮಗುವಿಗೂ ಹಾಗೂ ದತ್ತು ಪಡೆಯುತ್ತಿರುವ ವ್ಯಕ್ತಿಗೂ 25 ವರ್ಷಗಳ ವಯಸ್ಸಿನ ಅಂತರ ಇರಬೇಕು. ಇದ್ಯಾವುದನ್ನು ಸೋನು ಗೌಡ ಫಾಲೋ ಮಾಡಿಲ್ಲ. ಬಾಲಕಿಯ ಕುಟುಂಬಸ್ಥರು ಕೂಡ ಮಗುವನ್ನ ದತ್ತು ನೀಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದರಿಂದ ಸೋನು ಗೌಡಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಆಟೋ ಪಾರ್ಕಿಂಗ್ ವಿಚಾರಕ್ಕೆ ಅಕ್ಕಪಕ್ಕದ ಮನೆಯವರ ನಡುವೆ ಗಲಾಟೆಯಾಗಿದ್ದು, ಸುಕುಮಾರ್ ಸೈಯದ್ ಅನ್ನೋರ ನಡುವೆ ಘರ್ಷಣೆಯಾಗಿ ಗ್ಯಾಂಗ್ಗಳ ನಡುವೆ ಫೈಟ್ ಆಗಿದೆ. ಮಹಿಳೆಯರ ಮೇಲೂ ಹಲ್ಲೆ ನಡೆಸಲಾಗಿದೆ. ಪ್ರಗತಿಪುರ ಕೆಎಸ್ ಲೇಔಟ್ನಲ್ಲಿ ಘಟನೆ ಸಂಭವಿಸಿದ್ದು ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಪ್ರಕರಣ ನಡೆದಿದ್ದು, ಸ್ಥಳಕ್ಕೆ ದಕ್ಷಿಣ ವಿಭಾಗದ ಡಿಸಿಪಿ ಶಿವಪ್ರಕಾಶ್ ದೇವರಾಜ್ ಭೇಟಿ ಕೊಟ್ಟು ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪ್ರಕರಣ ಸಂಬಂಧ 3 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಐಪಿಸಿ ಸೆಕ್ಷನ್ 143, 148, 358 ಅಡಿ ಎಫ್ಐಆರ್ ದಾಖಲಿಸಿ ಆರೋಪಿಗಳಾದ ತಾಹಾ, ತಂದೆ ಕರೀಂ ಹಾಗೂ ಅಫ್ರೀದ್ನ ಬಂಧಿಸಲಾಗಿದೆ. ಘಟನೆಯಲ್ಲಿ ಬೇರೆಯವರ ಪಾತ್ರದ ಬಗ್ಗೆಯೂ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆಟೋ ಪಾರ್ಕಿಂಗ್ ಮಾಡ್ತಾನೆ, ಗಾಡಿ ತೆಗಿಯೋ ಅಂತ ಹೇಳ್ತೀನಿ. ಅದಾದ ನೆಕ್ಸ್ಟ್ ಡೇನೆ ಗಾಡಿನೂ ಬಿಟ್ಬಿಟ್ಟ, ಕೀನು ಬಿಟ್ಬಿಟ್ಟ, ಏಕಾಏಕಿ ಮೇಲ್ಗಡೆ ಓಡೋದ ಫೋನ್ ಹಿಡ್ಕೊಂಡು. ಹೋಯ್ತಿದ್ದಂಗೆ ಆ ಕಡೆಯಿಂದ ಒಂದು 34 ಜನ ಕರ್ಕೊಂಬಂದ. ನಾನು ನನ್ನ ತಂಗಿ ಮಗ ಏನೋ ಬೈಕೊಂಡು ಹೋಯ್ತು, ಅವ್ನು ಬಾರ ಅವ್ನು ಹಿಡಿಯೋಣ ಅಂತ ಅಲ್ಲಿ ಹೋಗೋ ಅಷ್ಟರಲ್ಲಿ ಅವರಷ್ಟು ಒಂದು 34 ಜನ ಬಂದು ಏಕಾಏಕಿ ಹಿಡ್ಕೊಂಡು ನನ್ನ ಮೇಲೆ ಅವನ ಮೇಲೆಲ್ಲ ದಾಳಿ ಮಾಡಿದ್ರು. ಹೆಂಗಸರೆಲ್ಲ ಬಿಸಾಕ್ ಬಂದಾಗ ಅವ್ರ ಮೇಲೂ ಹಲ್ಲೆ ಮಾಡಿದ್ದಾನೆ. ಈಗ ಸದ್ಯಕ್ಕೆ ಸಿಚುವೇಶನ್ ಪೀಸ್ಫುಲ್ ಇದೆ, ಅದರಲ್ಲಿ ಯಾವ ಥರ ಗಲಾಟೆ ಇಲ್ಲ. ಸೊ ಇದರಲ್ಲಿ ಇನ್ನೂ ಸ್ಟೇಟ್ಮೆಂಟ್ ತಗೊಳ್ತಾ ಇದ್ದೀವಿ. ಯಾಕೆಂದರೆ 354 ಇರೋದ್ರಿಂದ 354 ಮತ್ತು ಟ್ರೆಸ್ ಪಾಸ್ 448 ಇರೋದ್ರಿಂದ ಏನಾಗಿದೆ, ಬೇರೆಯವರು ಯಾರಿದ್ದಾರೆ ಅಂತ ಒಂದು ನಾವು ಸ್ಟೇಟ್ಮೆಂಟ್ ಪ್ರಕಾರ ತಗೊಳ್ತೇವೆ.